ಸಾಧನೆಯತ್ತ ಚಲಿಸುವ ರಥಕ್ಕೆ ಗುರುವೆಂಬ ಸಾರಥಿ ಸಿಕ್ಕರೆ ಯಶಸ್ಸೆಂಬ ಗುರಿ ಕಟ್ಟಿಟ್ಟ ಬುತ್ತಿ. ಈ ಮೂಲಕ ಸೋಲಿಗೆ ಸವಾಲಾಗಿ ನಿಲ್ತಾನೆ ವಿದ್ಯಾರ್ಥಿ. ಗಮನಿಸಬೇಕಾದ ವಿಷಯ ಅಂದ್ರೆ ವಿದ್ಯಾರ್ಥಿಯ ಗೆಲುವಿನಲ್ಲಿ ಗುರು ವಹಿಸುವ ಪಾತ್ರ. ಇವರನ್ನು ಪಡೆದ ವಿದ್ಯಾರ್ಥಿ ಸಾಧಕನಾಗ್ತಾನೆ. ಆತನ ಹೆಜ್ಜೆ ಗುರುತು ಸದಾ ಅಚ್ಚಳಿಯದೆ ಉಳಿಯುತ್ತೆ. ಮತ್ತೊಂದೆಡೆ ಗುರುವಿಲ್ಲದವ ಬೆಳಕೊಂದರ ಆಸರೆಗೆ ಹೋರಾಡ್ತಾನೆ. ಸಾಧಿಸುವ ಹಂಬಲವಿದ್ರೂ ಸಾಗದ ಹಾದಿ ಕಾಣದೆ ಕಂಗಾಲಾಗ್ತಾನೆ. ವಿದ್ಯಾರ್ಥಿಗಳ SMS ಗಳಿಗೆ ವೇದಿಕೆಯಲ್ಲಿ ನಿತ್ಯ ತಜ್ಞರು ಉತ್ತರಿಸ್ತಾ ಇದ್ದಾರೆ. ವೃತ್ತಿ ಜೀವನದ ಬಗ್ಗೆ ಮಾಹಿತಿ ನೀಡ್ತಾ ಇದ್ದಾರೆ. ಹೀಗೆ ಮುಂದುವರೆದ ನಮ್ಮ ಕ್ಯಾಂಪಸ್ ಕಥೆಯಲ್ಲಿ ಇಂದು ಸ್ವಲ್ಪ ಚೇಂಜ್ ಇದೆ. ಇವತ್ತು ಮಾರ್ಗದರ್ಶನದ ಜೊತೆಗೆ ತಮ್ಮ ವೃತ್ತಿ ಜೀವನದತ್ತ ಸಾಗುವ ವಿದ್ಯಾರ್ಥಿಗಳ ಮಾನಸಿಕ ಸಾಮರ್ಥ್ಯ ಹೇಗಿರಬೇಕು, ರಿಸಲ್ಟ್ಸ್ ನ ಹೇಗೆ ಸ್ವೀಕರಿಸಬೇಕು ಮತ್ತು ಮುಂದಿನ ಜೀವನಕ್ಕೆ ಹೇಗೆ ಸಾಗಬೇಕು ಎಂಬುದನ್ನು ಹೇಳಲಿದ್ದಾರೆ ನಮ್ಮ ಇಂದಿನ ಅತಿಥಿ. ಇದಕ್ಕಾಗಿ ನಮ್ಮೊಂದಿಗಿದ್ದಾರೆ ರಾಷ್ಟ್ರೀಯ ನಂಬರ್ 1 ಚಾಂಪಿಯನ್, ಖ್ಯಾತ ಅಂತಾರಾಷ್ಟ್ರೀಯ ಕ್ರೀಡಾಪಟು ಅರ್ಜುನ್ ದೇವಯ್ಯ. ನಿಮಗೆ ಈ ಒಂದು ಶೋಗೆ ಸ್ವಾಗತ ಸರ್. ನಮಸ್ಕಾರ. ಸಾಕಷ್ಟು SMS ಗಳು ಇವತ್ತು ಬಂದಿದೆ ಮತ್ತು ಇವತ್ತಿನ ಇಂಪಾರ್ಟೆನ್ಸ್ ಅಂದ್ರೆ ಮಾನಸಿಕ ಸಾಮರ್ಥ್ಯ ಹೇಗೆ ಹೆಚ್ಚಿಸ್ಕೊಬೇಕು ಅಂತ. ನಿಮ್ಮ ಒಂದು ಮೋಟಿವೇಟಿಂಗ್ ಸ್ಕೂಲ್ ಕೂಡ ಇದೆ, ವಿದ್ಯಾರ್ಥಿನಿಯರಿಗೆ ಹೇಗೆ ಮೋಟಿವೇಟ್ ಮಾಡಬೇಕು ಅಂತ. ಆ ನಿಟ್ಟಿನಲ್ಲಿ ನಿಮ್ಮ ಮುಂದಿರುವಂತಹ ಪ್ರಥಮ ಪ್ರಶ್ನೆ ಅಂದ್ರೆ, ವಿದ್ಯಾರ್ಥಿಗಳು ಇಲ್ಲಿ ಏನು SMS ಕಳಿಸ್ತಾರೆ ಸಾಕಷ್ಟು ಗೊಂದಲ ಇರುತ್ತೆ. ಅಂದ್ರೆ ಆಸಿಲೇಟಿಂಗ್ ಮೈಂಡ್ ಏನಿದೆ ಅದು ಈ ಒಂದು ಏಜ್ ಅಲ್ಲಿ ಬರುವಂತದ್ದು. ಈ ಆಸಿಲೇಟಿಂಗ್ ಮೈಂಡ್ ಇರುವಂತ ವಿದ್ಯಾರ್ಥಿಗಳಿಗೆ ಏನ್ ಹೇಳ್ತೀರಿ ತಾವು? ನೋಡಿ, ಇಲ್ಲೂ ಕೂಡ ಅಷ್ಟೇ. ಆಸಿಲೇಟಿಂಗ್ ಮೈಂಡ್ ಕಮ್ಸ್ ಓನ್ಲಿ ಬಿಕಾಸ್ ಯು ಡು ನಾಟ್ ಹ್ಯಾವ್ ಅ ಪ್ರಾಪರ್ ಡೈರೆಕ್ಷನ್. ಒಂದು ವ್ಯಕ್ತಿಯಲ್ಲಿ ಒಂದು ಗುರಿ ಇರಬೇಕು. ಆ ಗುರಿನ ತಲುಪಲಿಕ್ಕೆ ಒಬ್ಬ ಗುರು ಇರಬೇಕು. ಆ ಗುರುವಿನಲ್ಲಿ ನಂಬಿಕೆ ಇರಬೇಕು. ಆ ನಂಬಿಕೆಗೆ ಸರಿಯಾಗಿ ಆ ವ್ಯಕ್ತಿ ಏನ್ ನಾನು ಗುರಿನ ಹೇಗ್ ಮಾಡಬೇಕು, ನಾನು ಎಲ್ಲಿ ತಪ್ತಾ ಇದ್ದೇನೆ ಅನ್ನೋದನ್ನ ತಿಳ್ಕೊಳ್ಬೇಕು. ಬಹಳಷ್ಟು ಯುವಕ ಯುವತಿಯರು ಏನ್ ಮಾಡ್ತಾರೆ ಅಂದ್ರೆ, ಯಾರೋ ಒಬ್ರು ಗುರು ಅವ್ರಿಗೆ ಒಂದು ಮಾರ್ಗದರ್ಶನ ಕೊಡ್ತಾ ಇದ್ದಾಗ ಇವ್ರೇನ್ರಿ ಹೇಳೋದು ಅನ್ನುವಂತ ಒಂದು ತಾತ್ಸರ. ಇಟ್ ಇಸ್ ನಾಟ್ ದೇರ್ ಮಿಸ್ಟೇಕ್. ನೀವು ಈ ಪ್ರೋಗ್ರಾಮ್ ನ ಕೇಳ್ತಾ ಇರಿ. ನಾನು ಸಬ್ಸಿಕ್ವೆಂಟ್ಲಿ ಐ ವಿಲ್ ಟೆಲ್ ಹೌ ಅರ್ಜುನ್ ದೇವಯ್ಯ ಕೇಮ್. ಸಂದರ್ಭದಲ್ಲಿ ನಿಮ್ಮ ಮುಂದೆ ನಾನು ಇಡುವಂತ ಪ್ರಶ್ನೆ ಅಂದ್ರೆ, ಡ್ರೀಮ್ಸ್ ಮತ್ತೆ ಫೇಲ್ಯೂರ್. ಡ್ರೀಮ್ಸ್ ಸಾಕಷ್ಟು ಕಾಣ್ತಾರೆ, ಎಲ್ಲ ವಿದ್ಯಾರ್ಥಿಗಳು ಕಾಣ್ತಾರೆ, ಪೇರೆಂಟ್ಸ್ ಕಾಣ್ತಾರೆ, ವಿದ್ಯಾರ್ಥಿ ಫ್ರೆಂಡ್ಸ್ ಎಲ್ಲ ಆದ್ಮೇಲೆ ಫೇಲ್ಯೂರ್ ಆದಾಗ ಈಸ್ ದ ಓನ್ಲಿ ಪರ್ಸನ್, ವಿದ್ಯಾರ್ಥಿ ಮಾತ್ರ ಅದನ್ನ ಸಫರ್ ಮಾಡೋದು. ಇಂಥ ವಿದ್ಯಾರ್ಥಿಗಳ ಮಾನಸಿಕ ಸ್ಥೈರ್ಯ ಉಳಿಸ್ಕೊಳ್ಳೋದು ಹೇಗೆ ಅಂತ. ನಾನಿಲ್ಲಿ ಚೇತನ್ ಅವರೇ ನನ್ನ ಬಗ್ಗೆನೇ ಹೇಳಲಿಕ್ಕೆ ಇಷ್ಟಪಟ್ಬಿಡ್ತೇನೆ. ಯಾಕೆಂದ್ರೆ ಅದು ಪ್ರಾಬಬ್ಲಿ ಇಟ್ ಮೇ ಆನ್ಸರ್ ದಿಸ್ ಕ್ವಶನ್ ಟು ದಿ ಸ್ಟೂಡೆಂಟ್ಸ್. ನಾನು ಕೂಡ ಈಗ ಏನು ಯುವಕ ಯುವತಿಯರು ಕನಸು ಕಾಣ್ತಾ ಇದ್ದಾರೆ ಹಾಗೆ ನಾನು ಕೂಡ ಕನಸು ಕಂಡವನು. ಏನು ಅಂದ್ರೆ, ನಾನು ಫೈನಲ್ ಇಯರ್ ನಲ್ಲಿ ಇದ್ದಾಗ ಸುಮ್ಮನೆ ಹಾಗೆ ಮಾಮೂಲಿಯಾಗಿದ್ದವನು, ಎಲ್ಲ ಸ್ನೇಹಿತರ ಜೊತೆ ಓಡಾಡ್ಕೊಂಡು ಎಲ್ಲ ತಮಾಷೆ ಮಾಡ್ಕೊಂಡಿದ್ದವನು. ಹಾಗೆ ಕ್ರೀಡಾರಂಗದಲ್ಲಿ ಎಲ್ಲ ಕಾಲೇಜ್ ಲೈಫ್ ಮುಗಿದೋಗುತ್ತೆ, ಕಾಲೇಜ್ ಲೈಫ್ ಇಸ್ ಅ ಗೋಲ್ಡನ್ ಲೈಫ್, ಲೆಟ್ ಮಿ ಆಲ್ಸೋ ಎಂಜಾಯ್ ದಿ ಕಾಲೇಜ್ ಲೈಫ್ ಅಂತೇಳಿ ಹೇಳಿ ಎಲ್ಲಾ ವಿಷಯದಲ್ಲಿ ಭಾಗವಹಿಸಿದಾಗ, ಸುಮ್ಮನೆ ಕ್ರೀಡೆಯಲ್ಲಿ ಕೂಡ ಸುಮ್ಮನೆ ತಮಾಷೆಗಾಗಿ ಭಾಗವಹಿಸಿದಾಗ ನನಗೆ ಮೊದಲನೇ ಕನಸು ಕಂಡಿದ್ದೆ, ನನಗೆ ಇದನ್ನ ಯೂನಿವರ್ಸಿಟಿ ಬ್ಲೂ ಆಗ್ಬೇಕು ಅಂತೇಳಿ. ಫಸ್ಟ್ ಇಯರ್ ಇಟ್ ಸೆಲ್ಫ್ ಐ ಬಿಕೇಮ್ ಯೂನಿವರ್ಸಿಟಿ ಬ್ಲೂ. ಆದ್ರೆ ಅಲ್ಲಿಗೆ ನಿಲ್ಲಿಲ್ಲ ಜರ್ನಿ. ಯಾಕೆ ಅಂದ್ರೆ, ಒಂದು ಕಡೆ ನಮ್ಮ ಕನಸು, ಒಂದು ಕಡೆ ನೀವು ಹೇಳಿದ್ರ ಕೊನೆಗೆ ಅದು ಫೇಲ್ ಆಯ್ತು ಅಂದ್ರೆ ವಿದ್ಯಾರ್ಥಿಗಳೇ ಸಫರ್ ಆಗ್ತಾರೆ ಅಂತೇಳಿ. ನೀವು ಸ್ಟಡೀಸ್ ದೃಷ್ಟಿಯಿಂದ ಹೇಳಿದ್ರೆ ಇದನ್ನು ಕೂಡ ಸ್ಟಡೀಸ್ಗೆ ಅನ್ವಯಿಸ್ಕೊಂಡ್ರೆ, ಫೇಲ್ ಆದಾಗ ವಿದ್ಯಾರ್ಥಿ ಖಂಡಿತವಾಗ್ಲೂ ಶುಡ್ ನಾಟ್ ಫೀಲ್ ಬ್ಯಾಡ್. ಯಾಕೆ ಅಂದ್ರೆ, ನಾನು ಬಹಳ ಸ್ಪಷ್ಟವಾಗಿ ಹೇಳಲಿಕ್ಕೆ ಇಷ್ಟಪಡ್ತೇನೆ, ನಿಮ್ಮ ಎಫರ್ಟ್ಸ್ ಇಂಟ್ಯಾಕ್ಟ್ ಇದ್ರೆ ಖಂಡಿತವಾಗ್ಲೂ ಫೇಲ್ ಆಗಲ್ಲ. ದ ನೆಕ್ಸ್ಟ್ ಕ್ವೆಶನ್ ನಿಮ್ ಮುಂದೆ ಇರೋದು ಸರ್, ಏನಂದ್ರೆ ಒಬ್ಬ ವಿದ್ಯಾರ್ಥಿ ತಮ್ಮ ಹೆಸರು ಹೇಳ್ತಾ ಇಲ್ಲ, ಅವರು ಬ್ಯಾಂಗ್ಳೂರಿಂದ ಹೇಳ್ತಾ ಇದಾರೆ. ಅವರು ಈಗ ಸೆಕೆಂಡ್ ಸೆಮ್ ಇದಾರೆ. ಅವರ ಕೋರ್ಸ್ ಎಂಜಿನಿಯರಿಂಗ್, ಎಲೆಕ್ಟ್ರಾನಿಕ್ಸ್ ಮತ್ತೆ ಕಮ್ಯುನಿಕೇಶನ್. ಈಗ ಅವರ ಪೇರೆಂಟ್ಸ್ ಫೋರ್ಸ್ ಏನಂದ್ರೆ, ಎಲೆಕ್ಟ್ರಾನಿಕ್ಸ್ ಕಮ್ಯುನಿಕೇಶನ್ ಬಿಟ್ಟು ಕಂಪ್ಯೂಟರ್ ಸೈನ್ಸ್ ಚೇಂಜ್ ಶಿಫ್ಟ್ ಮಾಡ್ಕೊ. ಸೊ ಈ ರೀತಿಯ ಒಂದು ಪೇರೆಂಟಲ್ ಪ್ರೆಷರ್ಗೆ ತಾವೇನ್ ಹೇಳ್ತೀರಿ? ನೋಡಿ, ನಾನು ಆ ವಿದ್ಯಾರ್ಥಿ ಹೆಸರು ಹೇಳಿಲ್ಲ, ಆದ್ರೆ ಇಂಥ ವಿದ್ಯಾರ್ಥಿಗಳು ಬಹಳಷ್ಟು ಜನ ಇದ್ದಾರೆ. ಅಂತ ವಿದ್ಯಾರ್ಥಿಗಳ ತಂದೆ ತಾಯಂದ್ರಲ್ಲಿ ಒಂದು ಮನವಿ ಮಾಡ್ಲಿಕ್ಕೆ ಇಷ್ಟಪಡ್ತೇನೆ. ಪ್ಲೀಸ್ ನೋ ಯುವರ್ ಚೈಲ್ಡ್ ಫಸ್ಟ್. ನಿಮ್ಮ ಮಗುವನ್ನ ನೀವು ಅರ್ಥ ಮಾಡ್ಕೊಳ್ಳಿ. ದಟ್ ಇಸ್ ದ ರೀಸನ್ ಐ ರಿಕ್ವೆಸ್ಟ್ ದೋಸ್ ಪ್ಯಾರೆಂಟ್ಸ್ ಆಫ್ ಸಚ್ ಕೈಂಡ್ ಆಫ್ ಚಿಲ್ಡ್ರನ್, ರಿಪೋಸ್ ಕಾನ್ಫಿಡೆನ್ಸ್ ಇನ್ ಯುವರ್ ಚೈಲ್ಡ್. ಅವರಲ್ಲಿರುವಂತಹ ಪ್ರತಿಭೆನ ಕಂಡು ಹಿಡೀರಿ. ನೋ ಚೈಲ್ಡ್ ಇಸ್ ಬ್ಯಾಡ್. ದಿಸ್ ಇಸ್ ಮೈ ವರ್ಡಿಕ್ಟ್. ಗ್ರೇಟ್. ವಿದ್ಯಾರ್ಥಿ ಜೀವನದಿಂದ ವೃತ್ತಿ ಜೀವನದತ್ತ ಸಾಕಷ್ಟು ವಿದ್ಯಾರ್ಥಿಗಳು ಹೋಗ್ತಾ ಇರ್ತಾರೆ. CET ಕೌನ್ಸಿಲಿಂಗ್ ಮತ್ತೆ ಎಂಜಿನಿಯರಿಂಗ್ ಆಗಿರೋರು, ಫಾರ್ ಎಕ್ಸಾಂಪಲ್ NASSCOM ರಿಪೋರ್ಟ್ ಪ್ರಕಾರ ಆಲ್ಮೋಸ್ಟ್ 70% ಆಫ್ ಇಂಜಿನಿಯರ್ಸ್ ಆರ್ ನಾಟ್ ಫಿಟ್ ಟು ದ ಇಂಡಸ್ಟ್ರಿ ಅನ್ನೋ ಒಂದು ರಿಪೋರ್ಟ್ ಇದೆ. ಸೊ ಆ ರೀತಿ ಇದ್ದಾಗ ವಿದ್ಯಾರ್ಥಿಗಳು ಯಾವ ರೀತಿಯಾಗಿ ತಮ್ಮ ಅಕಾಡೆಮಿಕ್ಸ್ ಬಿಟ್ಟು ಅವರ IQ-ನ ಎಕ್ಸ್ಪ್ಲೋರ್ ಮಾಡ್ಕೊಬೇಕು ಅಂತ? ಬಹಳ ಒಂದು ಸೂಕ್ಷ್ಮವಾದಂತ, ಬಹಳ ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್ ಕೇಳಿದಿರ ಚೇತನ್ ಅವರೇ. ಐ ಟೆಲ್ ಯು, ದಿಸ್ ಇಸ್ ದಿ ಏರಿಯಾ ವೇರ್ ವಿ ಹ್ಯಾವ್ ಟು ಅಡ್ರೆಸ್ ಆಲ್ ದಿ ಯಂಗ್ಸ್ಟರ್ಸ್. ಇವತ್ತು ಏನಾಗಿದೆ ಅಂದ್ರೆ, ಕೇವಲ ಓದಿ 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 ಪುಸ್ತಕದ ಬದನೆಕಾಯಿಗಳನ್ನ ಮಾತ್ರ ತಲೆಯಲ್ಲಿ ತುಂಬಿಕೊಂಡಿದ್ದಾರೆ. ದ ಮಿನಿಟ್ ದೇ ಗೋ ಬಾರಿಂಗ್ ಫಾರ್ ದಿ ಸಬ್ಜೆಕ್ಟ್, ದೇ ಆರ್ ಅನ್ಅವೇರ್ ಅಬೌಟ್ ದಿ ಎಂಟೈರ್ ವರ್ಲ್ಡ್. ದೇ ಶುಡ್ ನೋ. ಏನು ಅಂದ್ರೆ, ಒಂದು ಸೂಕ್ಷ್ಮವಾಗಿ ವಿದ್ಯಾರ್ಥಿಗಳಿಗೆ ಹೇಳಿಕ್ಕೆ ಇಷ್ಟಪಡ್ತೇನೆ, ನಿಮ್ಮ ಡಿಗ್ರಿ, ನಿಮ್ಮ ಪರ್ಸೆಂಟೇಜ್ ಇಸ್ ಅನ್ ಎಂಟ್ರಿ ಲೆವೆಲ್ ಟು ಗೆಟ್ ಇನ್ ಟು ಅ ಜಾಬ್. ಒನ್ಸ್ ಯು ಗೆಟ್ ಇನ್ ಟು ಅ ಜಾಬ್,
then where what you do is your IQ level, your perception level, ನಿಮ್ಮ ಒಂದು ಪ್ರತಿಯೊಂದು ವಿಷಯನ ಗ್ರಾಸ್ಪ್ ಮಾಡುವಂಥದ್ದು, ಅದಕ್ಕೆ ಬೇಕಾಗಿರೋದು ನಿಮ್ಮ ಆಟಿಟ್ಯೂಡ್, ಲೀಡರ್ಶಿಪ್ ಕ್ವಾಲಿಟಿ, ಟೀಮ್ ಪ್ಲೇಯಿಂಗ್, ಇದನ್ನೆಲ್ಲ ಬೆಳೆಸ್ಕೊಳ್ಬೇಕು ಅಂದ್ರೆ ನಿಮ್ಮ ವೃತ್ತಿ ಜೀವನದಲ್ಲಿ ಹೋಗೋದಕ್ಕಿಂತ ಮೊದಲೇ ಬೆಳೆಸ್ಕೊಳ್ಬೇಕು. ಅದಕ್ಕೆ ನಾನು ಯಾವಾಗಲೂ ಹೇಳ್ತಾ ಇರ್ತೇನೆ, ನಿಮ್ಮ ದಿನಚರಿ ಹೇಗಿರಬೇಕು ಅಂದ್ರೆ, ಇಫ್ ವಿ ಟಾಕ್ ಅಬೌಟ್ ಒನ್ ಅಡೇಜ್ ಸೌಂಡ್ ಮೈಂಡ್ ಇನ್ ಅ ಸೌಂಡ್ ಬಾಡಿ, ದೆನ್ ವಾಟ್ ಡಸ್ ಇಟ್ ಮೀನ್? ನಿಮಗೆ ಸೌಂಡ್ ಮೈಂಡ್ ಇರಬೇಕು ಅಂದ್ರೆ ಸೌಂಡ್ ಬಾಡಿ ಇರಬೇಕು ಅಂತೇಳಿ. ಸೌಂಡ್ ಬಾಡಿ ವಿಲ್ ನಾಟ್ ಬಿ ದೇರ್ ವಿತ್ ಇನ್ ದಿ 4 walls, ಇಟ್ ವಿಲ್ ಬಿ ದೇರ್ ವೆನ್ ಯು ಕಮ್ ಔಟ್. ಬಹಳಷ್ಟು ಜನ ಇವತ್ತು ನಮ್ಮ ವೃತ್ತಿ ಜೀವನದಲ್ಲಿ ನಾನು ಹೇಳ್ತೇನೆ, ಬಹಳಷ್ಟು ಜನ IT-BT ಅವರು they have been doing sedentary activities and they are prone to hypokinetic diseases like heart attacks. ಅದು ಇದು ಬಹಳ ಯಂಗರ್ ಜನರೇಷನ್. ಇದರಿಂದ ಏನಾಗುತ್ತೆ ಅಂದ್ರೆ, ತಾವುಗಳು ಮಾಡ್ತಾ ಇರುವಂತ ವಿಷಯನ ಸೂಕ್ಷ್ಮವಾಗಿ ಗಮನಿಸಿದ್ರೆ ನೀವು ಅಚೀವ್ ಮಾಡಿದೀರಾ, ಆ ಅಚೀವ್ಮೆಂಟ್ ನ ಎಂಜಾಯ್ ಮಾಡ್ಲಿಕ್ಕೆ ನಿಮ್ಮ ಹತ್ರ ನಿಜವಾಗ್ಲೂ ದೇಹದ್ರಾಡಿ ಇದೆಯಾ ಅಥವಾ ಬೇರೆ ಆಟಿಟ್ಯೂಡ್ಸ್ ಇದೆಯಾ? ನಾನು ನಿಜವಾಗ್ಲೂ ಅದನ್ನ ಎಂಜಾಯ್ ಮಾಡಬೇಕು ಅಂದ್ರೆ ನನಗೆ ಏನೇನ್ ಬೇಕು? ಇದು ಬಹಳ ದೊಡ್ಡ ವಿಷಯ. ಇದನ್ನ ಸೂಕ್ಷ್ಮವಾಗಿ ಗಮನಿಸಿ. ಸ್ಟಡೀಸ್ ಮಾತ್ರ ಅಷ್ಟೇ ಅಲ್ಲ, ನಿಮ್ಮ 100% ಇನ್ ಒನ್ ಸಬ್ಜೆಕ್ಟ್ ಮೇ ಕ್ಯಾರಿ ಯು ಇನ್ಸೈಡ್, ಬಟ್ ಯುವರ್ ಸಕ್ಸಸ್ ಸಬ್ಸಿಕ್ವೆಂಟ್ ಈಸ್ ಆಟಿಟ್ಯೂಡ್. ಬಹಳಷ್ಟು ಜನ ವಿದ್ಯಾರ್ಥಿಗಳು ನನ್ನ ಕೇಳ್ತಾರೆ, ಸರ್ ಹೀಗೆ ಅಂತೇಳಿ. ನೋಡಿ, ನಾನೊಬ್ಬ ಕನ್ನಡ ಮಾಧ್ಯಮದಲ್ಲಿ ಓದಿ, ಕನ್ನಡ ಮಾಧ್ಯಮದಲ್ಲಿ ಹಳ್ಳಿಯಲ್ಲಿ ಹುಟ್ಟಿ, ಕನ್ನಡ ಮಾಧ್ಯಮದಲ್ಲಿ ಓದಿ ಪಟ್ನಾ ಸೇರಿದವನು. ಬಟ್ ಐ ಹ್ಯಾಡ್ ಅ ಪ್ಯಾಷನ್ ಫಾರ್ ದಿಸ್ ಲ್ಯಾಂಗ್ವೇಜ್ ಇಂಗ್ಲಿಷ್. ಯಾಕೆಂದ್ರೆ ಇವತ್ತು ಎಲ್ಲ ನಾನು ಕನ್ನಡದವನು, ಆದ್ಯ ಕನ್ನಡಕ್ಕೆ ಬಹಳ ಆತ್ಮೀಯತೆ ಇದೆ. ಆದ್ರೆ ಈ ಇಂಗ್ಲಿಷ್ ಲ್ಯಾಂಗ್ವೇಜ್ ನ ಕೂಡ ತಾವು ಜೊತೆಲಿ ಯಾಕೆ ತಗೊಂಡು ಹೋಗ್ಬೇಕು ಅಂದ್ರೆ, ಕಮ್ಯುನಿಕೇಶನ್ ಹ್ಯಾಸ್ ಬಿಕಮ್ ಆರ್ಡರ್ ಆಫ್ ದಿ ಡೇ. ಹಳ್ಳಿಯಿಂದ ಬರುವಂತ ಹುಡುಗರು ಬಹಳಷ್ಟು ಅವರಲ್ಲಿ ಕೀಳರಿಮೆ ಯಾಕೆಂದ್ರೆ ಓನ್ಲಿ ಬಿಕಾಸ್ ಆಫ್ ದಿಸ್. ಇದನ್ನೆಲ್ಲ ನೀವು ನಿಮ್ಮ ಕಾಲೇಜ್ ಜೀವನದಲ್ಲಿ ಸರಿಪಡಿಸ್ಕೊಳ್ಬೇಕು. ವೃತ್ತಿ ಜೀವನಕ್ಕೆ ಬರುವಾಗ ಯು ಶುಡ್ ಬಿ ಆನ್ ಓವರ್ ಆಲ್ ಪರ್ಸನ್. ತುಂಬಾ ಒಂದು ಒಳ್ಳೆ ವರ್ಡಿಂಗ್ಸ್ ಹೇಳಿದ್ದೀರಾ. ಅಂತಿಮವಾಗಿ ಎಲ್ಲಾ ಡಿಸಿಪ್ಲಿನಿನ ವಿದ್ಯಾರ್ಥಿಗಳು ಈ ಒಂದು ಪ್ರೋಗ್ರಾಮ್ ನೋಡ್ತಿರ್ತಾರೆ, ಅವರಿಗೆ ತಮ್ಮ ಲೈಫ್ ನ ರೂಪಿಸ್ಕೊಳ್ಲಿಕ್ಕೆ ಏನ್ ಹೇಳ್ತೀರಾ? ವಿತ್ ಯುವರ್ ಮೊಬೈಲ್ ನಂಬರ್, ವಿತ್ ಇನ್ ಕೋಟ್ಸ್. With my mobile number, okay, I'll give my mobile number. My mobile number is 98443 0111 and 1. That is 4 buttons. 98443 Come to our academy. You come to us. I live in Basaveshwar Nagar. ಬನ್ನಿ, ಇದ್ ಮಾಡಿ. ಖಂಡಿತವಾಗ್ಲೂ ಏನ್ ಮಾರ್ಗದರ್ಶನ ಬೇಕು, ವಿ ವಿಲ್ ಶೇಪ್ ಯು. ಒಂದು ಏನಂದ್ರೆ, ನಾನು ಯಾವಾಗ್ಲೂ ಹೇಳ್ತಾನೆ, ಯಾರು ನಂಬಿಕೆ ಇಟ್ಟು ನಮ್ಮಲ್ಲಿ ವಿಶ್ವಾಸ ಇಟ್ಟು ಬರ್ತಾರೆ, we will show them that we will shape them as extraordinary individuals. This is our promise. Right.